ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಹುಮ್ನಾಬಾದ್ ಪಿಕೆಪಿಎಸ್ ನೂತನ ನಿರ್ದೇಶಕರಿಗೆ ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ದಯಾನಂದ ಮೇತ್ರಿ ಅವರಿಂದ ಸನ್ಮಾನ. ತಾಲೂಕಿನ ಹುಡ್ಗಿ ಗ್ರಾಮದ ಪಿಕೆಪಿಎಸ್ ನೂತನ ನಿರ್ದೇಶಕರಿಗೆ ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ದಯಾನಂದ ಮೇತ್ರಿ ಅವರು ಸನ್ಮಾನಿಸಿ ಮಾತನಾಡಿದ ಅವರು, ಪಕ್ಷದ ಕಾರ್ಯಕರ್ತರು ಮುಂಬರುವ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪಕ್ಷದ ಸಂಘಟನೆಗೆ ಶ್ರಮಿಸಬೇಕು ಎಂದರು. ಶಾಸಕ ಡಾ ಸಿದ್ದು ಪಾಟೀಲ್, ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಪಕ್ಷ ಜಯಭೇರಿ ಹೊಡೆಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು. ತಾಲೂಕಿನ ಹುಡ್ಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ 8 ಜನ ಬಿಜೆಪಿ ಬೆಂಬಲಿತ ನಿರ್ದೇಶಕರಾಗಿ ಆಯ್ಕೆ ಆಗಲು ಕಾರಣರಾದ ಹುಡ್ಗಿ, ಕಪ್ಪರ್ಗಾಂವ್, ವಡ್ಡನ್ಕೇರ ಗ್ರಾಮದ ಮತದಾರರಿಗೆ ನೂತನ ನಿರ್ದೇಶಕರಾದ ಬಸ್ತೀರ್ತಯ್ಯ ವೀರಭದ್ರಪ್ಪ ಸಿಂದನ್ಕೇರ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಮತದಾರರಿಗೆ ಧನ್ಯವಾದಗಳು ಸಲ್ಲಿಸಿದ್ದರು. ರೈತ ಮತದಾರರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಮೇಲೆ ವಿಶ್ವಾಸವಿಟ್ಟು ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದ್ದರು. ನಿರ್ದೇಶಕರಾದ ಅಶೋಕ್ ಪಾಟೀಲ್ ಮಾತನಾಡಿ, ಸರ್ಕಾರದಿಂದ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದರು. ಪಿಕೆಪಿಎಸ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಕೊಟ್ಟು ಗೆಲ್ಲಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದ್ದರು. ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ದಯಾನಂದ ಮೇತ್ರಿ ನೇತೃತ್ವದಲ್ಲಿ ನೂತನ ನಿರ್ದೇಶಕರಾದ ಶರಣಪ್ಪ ಕರ್ಬಸಪ್ಪ ಸಿದ್ದಣ್ಣ, ಮಡಿವಾಳಪ್ಪ ಸಿದ್ದರಾಮಪ್ಪ ಭಗೀರಥಿ, ಕಿಶನ್ ಸಿಂಗ್ ಹರಿಸಿಂಗ್ ರಾಜಪುತ್ರ, ಭಾರತಿ ವಿಶ್ವನಾಥ್ ಮಾಶೆಟ್ಟಿ, ಈರಮ್ಮ ಗುರುಲಿಂಗಪ್ಪ ಮಲ್ಶೆಟ್ಟಿ ಇವರನ್ನ ಸನ್ಮಾನಿಸಿದ್ದರು. ಪ್ರಮುಖರಾದ ಚನ್ನಪ್ಪ ಕಂಚಟ್ಟಿ, ರೇವಣಪ್ಪ ಮುಸ್ತರಿ, ಪರಮೇಶ್ವರ್ ಮಲ್ಶೆಟ್ಟಿ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಶಿವಕುಮಾರ್ ಮಾಶೆಟ್ಟಿ, ಬಿಜೆಪಿ ಬೂತ್ ಅಧ್ಯಕ್ಷ ಯುವರಾಜ್ ಬೋಯಿ, ಲಿಂಗರಾಜ್ ಮೇಲ್ದೊಡ್ಡಿ, ಬಸವರಾಜ್ ಮೇಲ್ದೊಡ್ಡಿ, ಪ್ರಭಾಕರ್ ಬಿರಾದರ್, ಅಶೋಕ್ ಮೂಲ್ಗೆ, ಸಂಗಮೇಶ್ ಮೇಲ್ದೊಡ್ಡಿ, ಶಿವರಾಜ್ ವಾಡೇಕರ್, ಶ್ರೀದೇವಿ, ದಯಾನಂದ ಮೇತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡಪದ್, ಬೀದರ್ ವೀರ ನ್ಯೂಸ್ ಚುಟಗುಪ್ಪ. ಇಂದು ನಮ್ಮ ಪಿಕೆಪಿಎಸ್ ವಿಜೇತರಾದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ ಮತ್ತು ನಮ್ಮ ದಯಾನಂದ ಮೇತ್ರಿಯವರು ಬಿಜೆಪಿಯ ಒಬಿಸಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಅವರು ನಮ್ಮ ಎಲ್ಲ ಪಿಕೆಪಿಎಸ್ ಸದಸ್ಯರಿಗೆ ಮನೆಗೆ ಆಹ್ವಾನಿಸಿ ಅವರನ್ನು ಶಾಲು, ಹೂವಿನ ಹಾರ ಹಾಕಿ ಅವರಿಗೆ ಸನ್ಮಾನಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ, ಕೃತಜ್ಞತೆ ಸಲ್ಲಿಸುತ್ತೇನೆ. ಪಿಕೆಪಿಎಸ್ ಮೊನ್ನೆ ತಾನೇ ಎಲೆಕ್ಷನ್ ಆಯಿತು. ನಮ್ಮ BJP ಸಂಘಟನೆಯಿಂದ ಒಳ್ಳೆ ನಾವು ಪೂರ ಮೆಜಾರಿಟಿಗೆ ಸಾಥ ನಾವು ಒಂದು ಪೆನಲ್ ರೂಪದಿಂದ ನಮ್ಮ ರೈತರು ನಮಗೆ ಒಳ್ಳೆಯ ರೀತಿಯಿಂದ ಬಹುಮತ ಕೊಟ್ಟಿದ್ದಾರೆ. ಇವತ್ತು ನಾವು ರೈತರ ಪರವಾಗಿ ಒಳ್ಳೆ ಕೆಲಸ ಮಾಡಬೇಕಂಥೇಳಿ ನಮಗೇನು ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ. ನಮ್ಮ ರೈತರ ಹುಡುಗಿ ಗ್ರಾಮದ ರೈತರು, ಕಪ್ಪರ್ಗಾಂವ್ ಗ್ರಾಮದ ರೈತರು, ಹಿಪ್ಪರಗಿ ಗ್ರಾಮದ ರೈತರಿಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದು ಅವ್ರಿಗೆ ನಾವು ಆಶ್ವಾಸನೆ ಕೊಡ್ತೀವಿ. ಬರೋ ದಿನದಾಗ ಒಳ್ಳೆ ಕೆಲಸ ಮಾಡಿ ನಮ್ಮದೊಂದು ಒಂದು ಕುಂಠಿತಾಗಿ ಒಂದು ಬಿಲ್ಡಿಂಗ್ ಕೆಲಸ ಕಳಿಸ್ಯದ. ಬರೋ ದಿನ ಬಿಲ್ಡಿಂಗು ಉದ್ಘಾಟನೆ ಒಂದು ನಮ್ಮ ಕೈ ಮೇಲೆ ಮಾಡಬೇಕಂತ ಇಚ್ಛೆ ಅದ. ನಾವು ರೈತರಿಗೆ ಎಲ್ಲ ರೀತಿಯಿಂದ ಏನೇ ಸರ್ಕಾರ ಸವಲತ್ತು ಬಂದೆವು ಅವ್ರಿಗೆ ಮನೆಗೆ ಹೋಗಿ ಮುಟ್ಟಿಸ್ತೇವೆ ಎಂಬುದು ಒಂದು ಅಭಿಮಾನ. ರೈತರಿಗೆ ನಾವು ಆಶ್ವಾಸನೆ, ಭರವಸೆ ಪೂರ ನಾವು ಕೊಡ್ತೇವೆ. ನಮ್ಮ ಮೇಲೆ ಅವ್ರ ವಿಶ್ವಾಸ ಏನು ಮಾಡಿ ನಮಗೇನು ಗೆಲ್ಲಿಸಿ ಕಳಿಸ್ಯಾರ ಅವರು. ನಾವು ಅವ್ರಿಗೆ ಪೂರ ಧನ್ಯವಾದ ಹೇಳ್ತಾ ಅವರು ರಾತ್ರಿ ಹಗಲು ರೈತರ ಸಲುವಾಗಿ ನಾವು ದುಡಿತೇವಂತ ಖಡಾಖಂಡಿತಾಗಿ ಹೇಳೋಕ್ಕೆ ಬಯಸುತ್ತೇನೆ. ಮೊನ್ನೆ ನಡೆದ PKPS ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳಲ್ಲಿ 8 ಜನ ಅಭ್ಯರ್ಥಿ BJP ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡಿದ್ದಾರೆ. ಹುಡುಗಿ ಗ್ರಾಮ ಜನತೆ, ಕಪ್ಪರ್ಗಾಂವ್, ಹಿಪ್ಪರಗಿ ಜನತೆಗೆ ನನ್ನ ಧನ್ಯವಾದಗಳು. ಅವರ ಆಶಯಗಳನ್ನು ಪೂರೈಸುವ ಒಂದು ಸಂಕಲ್ಪ ಮಾಡಿ ನಾವು ಮುಂದಿನ 5 ವರ್ಷಗಳಲ್ಲಿ ಅವರ ರೈತ ಬಾಂಧವರ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ನಿವಾರಿಸಲು ನಾವು ಪ್ರಯತ್ನ ಮಾಡ್ತೇವೆ. ಈ BJP ಪೆನಲ್ ನೇತೃತ್ವ ವಹಿಸಿದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಹಾಗೂ ಸ್ಥಳೀಯ ಶಾಸಕರಾದ ಸಿದ್ದಲಿಂಗಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು. ಇದು ಉತ್ಪೂರ್ವವಾಗಿ ಜಯ ಗಳಿಸಿದಂಥ 8 ಜನ ಅಭ್ಯರ್ಥಿಗಳು ಅವರ ಅಧ್ಯಕ್ಷತೆಯಲ್ಲಿ ನಾವು ಮುಂದೆ ವರಿಸುತ್ತೇವೆ ಎಂದು ಹೇಳಿ, ಬರುವಂಥ ಯಾವುದೇ ಚುನಾವಣೆಯಲ್ಲಿ BJP ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಎಲ್ಲ ಹಗಲು ರಾತ್ರಿ ದುಡಿದು BJP ಅಭ್ಯರ್ಥಿಗೆ ಗೆಲ್ಲಿಸುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ.